ಹಾಯ್ ಫ್ರೆಂಡ್ಸ್. ಬೆಂಗಳೂರಲ್ಲಿ ಆ್ಯಕ್ಚುಲಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಗಣೇಶ ಹಬ್ಬಕ್ಕೋಸ್ಕರ ಪೊಲೀಸರು 16 ರೂಲ್ಸ್ನ ಫಾಲೋ ಮಾಡಬೇಕಂತ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ 16 ರೂಲ್ಸ್ನ. ಅದರಲ್ಲಿ ಬಂದ್ಬಿಟ್ಟು ಮೇನ್ ಆಗಿ ಒಂದು ಇಂಪಾರ್ಟೆಂಟ್ ಅಂದರೆ ಡಿ ಜೆನ ಬ್ರೇಕ್ ಮಾಡಲಾಗಿದೆ. ಡಿ ಜೆನ ಯಾವುದೇ ಕಾರಣಕ್ಕೂ ಅದನ್ನು ಬಳಸಿ ಇದು ಮಾಡೋಂಗಿಲ್ಲ, ಹಾಗಾಗಿ ಅದನ್ನು ಬ್ರೇಕ್ ಮಾಡಿದೆ. 16 ಷರತ್ತುಗಳೇನು ಅದರಲ್ಲಿ ಅದನ್ನು ರೂಲ್ಸ್ ಫಾಲೋ ಯಾವ ಥರ ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರ್ದು ಅದನ್ನು ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಡಿ ಜೆ ಬಂದುಬಿಟ್ಟು ಡಿ ಜೆಯನ್ನು ಫಸ್ಟು ಅದು ಕಟ್ಟುನಿಟ್ಟಾಗಿ ಇದು ಯಾವುದೇ ಕಾರಣಕ್ಕೂ ಅಳವಡಿಸೋಂಗಿಲ್ಲ. ಅದು 2025ರಲ್ಲಿ 2024ರಲ್ಲಿ ಏನಾಗಿತ್ತು ನಮಗೆ ಗೊತ್ತಿತ್ತು. ಕಲ್ಲು ತೂರಾಟ ಅದು ಇದು ತುಂಬ ಬೇಜಾನ್ ತುಂಬ ಇದಾಗಿತ್ತು, ತೊಂದರೆಗಳಾಗಿತ್ತು. ಹಾಗಾಗಿ ಕಟ್ಟು ನಿರ್ಧಾರವನ್ನು ತೀರ್ಮಾನಗೊಂಡಿದ್ದಾರೆ. ಆ್ಯಕ್ಚುಲಿ ಶನಿವಾರದಂದು ಇದಕ್ಕೆ ಕೋರ್ಟ್ಗೆ ಅರ್ಜಿನ ಸಲ್ಲಿಸಿದ್ರು. ಅದು ಏನಪ್ಪ, ಮಹಾನಗರ ಪಾಲಿಕೆ ಬೆಂಗಳೂರು ನಗರ ಪೊಲೀಸರು ಮಹಾನಗರ ಪಾಲಿಕೆಯವರು ಅರ್ಜಿಯನ್ನು ಸಲ್ಲಿಸಿದರು ಹೈಕೋರ್ಟ್ಗೆ. ಬಟ್ ಅದನ್ನು ಹೈಕೋರ್ಟು ಶನಿವಾರ ವಜಾಗೊಳಿಸಿದೆ. ಯಾಕಂದರೆ ಏನೇನು ರೂಲ್ಸ್ನ ಈ ಥರ ಮಾಡಬೇಕಂತ ವಜಾಗೊಳಿಸಲಾಗಿದೆ. ಶನಿವಾರ ಈ ಥರದ ಅಪ್ಡೇಟ್ ಬಂದಿರೋದು. ಅದು 16 16 ರೂಲ್ಸು 16 ರೂಲ್ಸ್ಗಳು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಇದು ಮಾಡೋಂಗಿಲ್ಲ, ರೂಲ್ಸ್ನ ಬ್ರೇಕ್ ಮಾಡೋಂಗಿಲ್ಲ ಅಂತ ತೀರ್ಮಾನಗೊಳಿಸಿದ್ದಾರೆ. ಯಾವ್ಯಾವ ಅಂತ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಬಾರಿಗೆ ನಂದು ಇದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಇದು ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸರಿನಾ? ಈ ವಿಡಿಯೋನ ಯಾವುದಕ್ಕೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ 16 ರೂಲ್ಸ್ಗಳು ಇದು ಕಟ್ಟುನಿಟ್ಟಾಗಿ ರೂಲ್ಸ್ ಫಾಲೋ ಮಾಡಲೇಬೇಕು, ಎನಿ ಕಂಡೀಷನ್. ಹೇಳ್ತೀನಿ. ಪೊಲೀಸರ ಷರತ್ತುಗಳೇನು? ಮೊದಲನಾಗಿ ಕೊಟ್ಟಿದ್ದಾರೆ. ಮೊದಲ ಷರತ್ತುಗಳೆಂದರೆ ಅದರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿನಾಯಕನ ಮೂರ್ತಿ ಪ್ರತಿಷ್ಠಾಪನೆಗೆ ಬೆಂಗಳೂರು ಪೊಲೀಸರು ಹಲವು ಷರತ್ತುಗಳನ್ನು ಜಾರಿ ಮಾಡಿದ್ದಾರೆ. ಜೊತೆಗೆ ಡಿ ಜೆ ಬಳಕೆಗೂ ಬ್ರೇಕ್ ಹಾಕಲಾಗಿದೆ. ಅದು ಮೇನ್ ಇಂಪಾರ್ಟೆಂಟು. ಡಿ ಜೆ ಬ್ರೇಕ್ ಇಂಪಾರ್ಟೆಂಟ್, ಅದು ಬ್ರೇಕ್ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಈ ಸಲ ಮಾಡಲೇಂಗಿಲ್ಲ. ಮತ್ತು ಗಣೇಶ ಕೂರಿಸುವ ಮುನ್ನ ಆಯೋಜಕರು ಪಾಲಿಸಬೇಕಾದ ನಿಯಮಗಳೇನು ಎಂಬುದರ ಬಗ್ಗೆ ಮಾಹಿತಿ. ಮೊದಲನಾಗಿ ಬಂದುಬಿಟ್ಟು ಸಂಘ ಸಂಸ್ಥೆಗಳು ಗಣಪತಿ ವಿಗ್ರಹ ಪ್ರತಿಷ್ಠಾಪಿಸುವ ಸ್ಥಳ, ದಿನ ಸೇರಿದಂತೆ ಈ ಥರ ಮಾಹಿತಿ ಸಂಗ್ರಹಿಸಿ ಏಕವಾಕ್ಷಿ ಕೇಂದ್ರಗಳಲ್ಲಿ ಅನುಮತಿ ಪಡೆಯಬೇಕು. ನಾವು ಈಗ ಎಕ್ಸಾಂಪಲು ಆ ಏರಿಯಾದಲ್ಲಿ ಈ ಗಣೇಶ ಕೂರಿಸ್ತಾ ಅಂದರೆ ನನಗೆ ಯಾವುದಕ್ಕೂ ತೊಂದರೆ ಆಗಲ್ಲ ಹಾಗಂತ ಒಂದು ಪೊಲೀಸರಿಂದ ಮತ್ತು BBMP ಆಫೀಸರಿಂದ ಒಂದು ಪತ್ರವನ್ನು ತಗೋಬೇಕು. ಏನಂದರೆ ಇದು ಅರ್ಜಿನ ಸಲ್ಲಿಂಗ್ ಮಾಡಬೇಕಾದ್ರೆ ನನ್ನ ಈ ಥರ ನಮ್ಮ ಏರಿಯಾದಲ್ಲಿ ಈ ಗಣೇಶ ಕೂರಿಸ್ತಾ ಇದ್ದೀವಿ ಅಂತ ಇದು ಮಾಡಬೇಕು. ಪ್ಲಸ್ ಸೆಕೆಂಡು ಒಂದನೇದಾಯಿತು. ಎರಡನೇದು, ವಾಹನ ಮತ್ತು ಸಾರ್ವಜನಿಕರು ಓಡಾಡುವ ರಸ್ತೆ, ಪಾದಚಾರಿ ಮಾರ್ಗಗಳಲ್ಲಿ ಪೆಂಡಾಲ್ ಹಾಕಿ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಲು ಅನುಮತಿ ನೀಡುವುದಿಲ್ಲ. ಈ ಸಪೋಸು ಯಾವ ಥರ ಅಂದರೆ, ಈಗ ರೋಡ್ ಇರುತ್ತೆ, ರೋಡ್ ಸೈಡೇ ಈಗ ಎಕ್ಸ್ಪ್ಲೇನ್ ಇರುತ್ತೆ. ರೋಡ್ ಸೈಡಲ್ಲೇ ದಾರಿಯಲ್ಲಿ ಅಡ್ಡ ಹಾಕಿಬಿಟ್ಟು ಪೆಂಡಾಲ್ ಹಾಕಿಬಿಟ್ಟು ಅಲ್ಲೇ ಗಣೇಶ ಕೂರಿಸ್ತಾರೆ. ಅಲ್ಲಿ ವೆಹಿಕಲ್ ಕೂಡ ಓಡಾಡುತ್ತೆ, ಜನರು ಕೂಡ ಸಾಕಷ್ಟು ಓಡಾಡ್ತಾರೆ. ಅವ್ರಿಗೆ ತೊಂದರೆ ಆಗಬಾರ್ದು. ಅದನ್ನು ನೀವು ಎಲ್ಲಿ ಬೇಕಾದರೂ ಏನು ಮಾಡ್ಕೊಳ್ಳಿ, ಬಟ್ ರೋಡ್ ಸೈಡ್ ಯಾರಿಗೂ ಜನರಿಗೂ ವೆಹಿಕಲ್ಗೂ ತೊಂದರೆಗಳು ಆಗಬಾರ್ದು ಅಂತ. ಮೂರನೇದು, ಸಾರ್ವಜನಿಕ ಸ್ಥಳಗಳಲ್ಲಿ ಪೆಂಡಾಲ್ ಹಾಕಿ ಮೂರ್ತಿ ಪ್ರತಿಷ್ಠಾಪಿಸುವ ಆಯೋಜಕರು BBMP ಮತ್ತು ಸಂಚಾರ ಪೊಲೀಸ್ ಮತ್ತು ಬೆಸ್ಕಾಂ ಮತ್ತು ಅಗ್ನಿಶಾಮಕ ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಏಕವಾಕ್ಷಿ ಕೇಂದ್ರದಲ್ಲಿ ಅನುಮತಿ ಪಡೆಯಬೇಕು. ಅಂದರೆ ಈಗ ಗಣೇಶ ಕೂರಿಸಿ ಪೆಂಡಾಲೇ ಕೂರಿಸ್ತೀವಲ್ಲ, ಆ ಟೈಮಲ್ಲಿ ಆಯೋಜಕರು ಆ ಏರಿಯಾದಲ್ಲಿ ಇರ್ತಾರೆ, ಯಾರ್ಯಾರು ಕೂರಿಸ್ತಾರೋ ಒಂದು ಸಂಘಟನೆಗಳಿರ್ತಲ್ಲ ಅವರೆಲ್ಲರೂ BBMP ಒಂದು, ಸಂಚಾರ ಪೊಲೀಸ್ ಒಂದು, ಬೆಸ್ಕಾಂ ಮತ್ತು ಅಗ್ನಿಶಾಮಕ. ಈಗ BBMPಗೆ ಜನರಿಗೆ ಯಾರು ಒಳಗಡೆ ತೊಂದರೆ ಆಗಬಾರ್ದು, ಮತ್ತು ಸಂಚಾರ ಪೊಲೀಸವರಿಗೆ ಪೊಲೀಸ್ ಕಡೆಯಿಂದ ಮತ್ತು ಯಾರಿಗೂ ಈಗ ಜನರಿಗೂ ತೊಂದರೆ ಮಾಡಬಾರ್ದು, ಇದಾಗೋದು ಪೊಲೀಸರಿಗೂ ಅಂತ ಇದು ರೂಲ್ಸ್ನ ಅವು ನೆಕ್ಸ್ಟ್ ಬೆಸ್ಕಾಂ ವಿದ್ಯುತ್ತರಿಂದ ಯಾವುದೇ ಕಾರಣಕ್ಕೂ ನಾವು ಮಾಡ್ತಾ ಇದ್ದೀವಿ ಡಿಸೈನ್ ಅಂತ ಬೇರೆಯವ್ರಿಗೆ ಅದು ತೊಂದರೆ ಆಗಬಾರ್ದು ಅಂತ. ನೆಕ್ಸ್ಟು ಅಗ್ನಿಶಾಮಕ. ಏನೋ ತೊಂದರೆ ಆದ್ರೂ ನಾವು ಯಾವ ತೊಂದರೆ ಮಾಡಲ್ಲ, ಹಾಗಾಗಿ ಇದು ಮಾಡ್ತೀವಿ ಅಂತ ಒಂದು ಅವ್ರ 4 ಮೆಂಬರ್ಸಿಂದ ನಿರಾಕ್ಷೇಪಣಾ ಪತ್ರ ಪಡೆದುಕೊಳ್ಳಬೇಕು, ಅನುಮತಿ ಪಡೆಯಲೇಬೇಕು. ಅದು ನೆಕ್ಸ್ಟ್ ಬಂದ್ಬಿಟ್ಟು 4ನೇದು ಬಂದ್ಬಿಟ್ಟು ಧ್ವನಿವರ್ಧಕ ಬಳಕೆಗೆ ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಮಾತ್ರ ಅವಕಾಶ. ಧ್ವನಿವರ್ಧಕ ಅಂದರೆ ಈಗ ಕೂಗಾಡೋದಿರಲಿ, ಏನೇ ಇದು ಸೆಲೆಬ್ರಿಟಿ ಮಾಡೋದಿರಲಿ, ಬಟ್ ಯಾವುದಕ್ಕೆ ತೊಂದರೆ ಕೊಡಬಾರ್ದಂದೋಸ್ಕರ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೆ. ಆ ಟೈಮಲ್ಲಿ ಅಲ್ಲ, ಜನರು ಅಡ್ಡಾಡೋದು ಇದು ಮಾಡೋ ಪ್ರತಿಯೊಂದೆಲ್ಲ ಆ ಟೈಮಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಏನೂ ತೊಂದರೆ ಇಲ್ಲ, ಹಾಗಾಗಿ ಅವ್ರಿಗೂ ತೊಂದರೆ ಇಲ್ಲ, ಅದನ್ನು ಹೇಳಿದ್ದಾರೆ. 5ನೇದು ಬಂದ್ಬಿಟ್ಟು
ರಾತ್ರಿ ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ಧ್ವನಿವರ್ಧಕವನ್ನು ಬಳಸುವವರ ವಿರುದ್ಧ ಕ್ರಮ, ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಕ್ರಮ. ಏನು ಕ್ರಮ ಅಂದರೆ ಆ್ಯಕ್ಚುಲಿ ಇದರಿಂದ ಈಗ ಮಧ್ಯರಾತ್ರಿ 10 ಗಂಟೆಯಿಂದ ಬೆಳಗ್ಗೆವರೆಗೂ 6ರವರೆಗೂ ಎಲ್ಲರೂ ಮಲಗಿರ್ತಾರೆ. ಮತ್ತು ಆ ಏರಿಯಾದಲ್ಲಿ ಆ ಥರ ಧ್ವನಿ ಬೆಳಕಿರಲಿ, ಸೊ ಸೌಂಡ್ ಸಿಸ್ಟಮ್ಸ್ ಜಾಸ್ತಿ ಆಗಿಬಿಟ್ರೆ ಸೊ ಅಕ್ಕಪಕ್ಕವರಿಗೆ ಫ್ಯಾಮಿಲಿಗೆ ತೊಂದರೆ ಆಗೋದು, ಮನೆಗಳಿಗೆ ತೊಂದರೆ ಆಗೋದಂತ. ಸೊ ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ಯಾವುದೇ ಕಾರಣಕ್ಕೂ ಧ್ವನಿವರ್ಧಕಗಳು, ಯಾವುದೇ ಸೌಂಡ್ ಸಿದ್ಗಳು ಯಾವುದು ಬರಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಸೊ 6ನೇದು. ಸೊ 5ನೇದು ಬಂದ್ಬಿಟ್ಟು ಸೊ 6ನೇ ಬಂದ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ರಾತ್ರಿ 10ರ ನಂತರ ಪಟಾಕಿ ಸಿಡಿಸುವಂತಿಲ್ಲ. ಅಂದರೆ ರಾತ್ರಿ ಟೈಮಲ್ಲಿ ಅದೇ ಮೇಜರ್ ರಾತ್ರಿ ಟೈಮಲ್ಲಿ ಪಟಾಕಿ ಸಿಡಿಸುವಂತಿಲ್ಲ. ಯಾಕಂದರೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗಬೇಕು. ಫಸ್ಟ್ ಆಫ್ ಆಲ್ ಬೆಂಗಳೂರು ರೂಲ್ಸ್ ಬಂದ್ಬಿಟ್ಟು ಸೊ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಸೊ ಈ ತೊಂದರೆ ಆಗದಂತೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದೇನು ತೊಂದರೆ ಇಲ್ಲ, ತೊಂದರೆ ಆಗಬಾರ್ದು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಮತ್ತು 7ನೇದು, ಉತ್ಸವದ ಆಚರಣೆಗೆ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಬಲವಂತವಾಗಿ ಹಣ ವಸೂಲಿ ಮಾಡುವವರ ಮಾಹಿತಿ ಸಂಗ್ರಹಿಸಿ ತಕ್ಷಣ ಕ್ರಮ. ಗಣೇಶ ಕೂರಿಸ್ತೀವಿ ಅಂತ ಆ ಏರಿಯಾದಲ್ಲಿ ಪಟ್ಟಿ ವಸೂಲಿ ಮಾಡ್ತಾರಂತಲ್ಲ, ಸೊ ಪಟ್ಟಿಲಿ ವಸೂಲಿ ಮಾಡೋದು, ಮತ್ತು ಅದನ್ನು ಬಲವಂತವಾಗಿ ಅಂದರೆ ಪಟ್ಟಿ ವಸೂಲಿ ಮಾಡಲಿ. ಈಗ ನಮಗೊಬ್ಬರಿಗೆ ಏನಾರ ಈ ಥರ ಗಣೇಶ ಕೂರಿಸ್ತಾ ಇದೆ ಅಂತ ಕೇಳ್ತಾರೆ, ಸೊ ನಾವು ಎಷ್ಟು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಕೊಡಬಹುದು. ಹಾಗಾಗಿ ಅದೇ ಇದಾಗ್ಬಿಟ್ಟು ಇಷ್ಟೇ ಕೊಡಬೇಕು, 1000 ಕೊಡಬೇಕು, 5000 ರೂಪಾಯಿ ಕೊಡಬೇಕು ಅಂತ ಆ ಥರ ಬಲವಂತವಾಗಿ ಏನೋ ವಸೂಲಿ ಥರ ಮಾಡ್ತಾ ಇದ್ರೆ ಸೊ ನಾವು ಪೊಲೀಸಿಗೆ ಕ್ರಮ ಕೊಡಬೇಕು. ಅದೊಂದು ಪ್ಲಸ್ ಪಾಯಿಂಟು. 8ನೇದು, ಸೊ 8ನೇ ಪಾಯಿಂಟ್ ಬಂದ್ಬಿಟ್ಟು ಗಣಪತಿ ಉತ್ಸವಕ್ಕೆ ಹಣ ಕೇಳುವ ನೆಪದಲ್ಲಿ ದರೋಡೆಕೋರರು ಮನೆಗೆ ನುಗ್ಗುವ ಸಾಧ್ಯತೆಗಳಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಇದು ಗಣೇಶ ಕೂರಿಸ್ತಾ ಇದ್ವಿ ಈ ಥರ ಆ ಥರ ಅಂತ ಎಲ್ಲರೂ ದುಡ್ಡು ಕೆಳಗೆ ಬರ್ತಾರಲ್ಲ, ಸೊ ಹಾಗಾಗಿ ದರೋಡೆಕೋರರು ಅಂದರೆ ಅವರು ಆ್ಯಕ್ಚುಲಿ ನಮ್ಮ ಏರಿಯಾದವರು ಇರಲಿಲ್ಲ, ಬೇರೆ ಕಡೆ ಯಾರೋ ಒಬ್ಬರು ಫೇಕ್ ಬರ್ಬೋದು, ಮನೆಗೆ ನುಗ್ಗಿಬಿಟ್ಟು ನಿಮಗೆ ತೊಂದರೆ ಮಾಡ್ಬೋದು, ನಿಮ್ಮಿಂದ ಹಣವೊಂದು ಪಡೆಯೋದು ತುಂಬ ಇದು ಮಾಡ್ಬೋದು, ನಿಮಗೆ ಏನಾದ್ರು ತೊಂದರೆ ಕೊಟ್ಟು ಹಣ ಇಷ್ಟೇ ಕೊಡಬೇಕಂತ ಇದು ಜಡ್ಜ್ ಮಾಡ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಸೊ ಯಾವುದೇ ಕಾರಣಕ್ಕೂ ಹಣ ಕೊಡುವ ಟೈಮಲ್ಲಿ ಎಚ್ಚರಿಕೆಯಿಂದ ಇರಲಿ ಅಂತ ಅದು ಕೊಟ್ಟಿದ್ದಾರೆ ಅಷ್ಟೇ. ನಂದು 9ನೇ ಪಾಯಿಂಟ್ ಬಂದ್ಬಿಟ್ಟು ನಾಗರಿಕ ಸಮಿತಿ, ಮೊಹಲ್ಲಾ ಸಮಿತಿ, ಕಾವಲು ಸಮಿತಿ ಸೇರಿದಂತೆ ಎಲ್ಲ ಸಮುದಾಯದ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಸೌಹಾರ್ದ ಬಗ್ಗೆ ಆಲೋಚನೆ. ಸೊ ಅಂದರೆ ನಾಗರಿಕ ಅಂದರೆ ಈಗ ಎಲ್ಲರಿಗೂ, ಸೊ ಅಂದರೆ ಎಕ್ಸಾಂಪಲ್ ಯಾರಿಗೂ ತೊಂದರೆ ಆಗದೆ ಎಲ್ಲದಕ್ಕೂ ಸೊ ಇದರಲ್ಲಿ ನಿಮ್ಮದು ಇದರಲ್ಲೇ ಇದು ಮಾಡಬೇಕು ಅಂದರೆ ಯಾವುದಕ್ಕೂ ಬೇರೆ ಕಡೆಯಲ್ಲಿ ತೊಂದರೆ ಮಾಡಬಾರ್ದು. ಸಮುದಾಯದಲ್ಲಿ ನಾಗರಿಕ ಸಮಿತಿ ಇರಲಿ, ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳಿರಲಿ, ಸೌಹಾರ್ದ ಸಭೆ ಅವರಿಂದ ಮಾತಾಡಿ ಡಿಸ್ಕಷನ್ ಮಾಡಿಬಿಟ್ಟು ಎಲ್ಲ ಮಾಡಬೇಕಂತ ಕೊಟ್ಟಿದ್ದಾರೆ. 10ನೇ ಪಾಯಿಂಟ್ ಬಂದು ಮೂರ್ತಿ ಪ್ರತಿಷ್ಠಾಪಿಸುವ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಂದ ಲಿಖಿತ ಕೋರಿಕೆ ಸ್ವೀಕರಿಸಿ ಸೂಕ್ತ ಭದ್ರತೆ ಒದಗಿಸಲಾಗುವುದು. ಅಂದರೆ ಇದು ಮೂರ್ತಿ ಪ್ರತಿಷ್ಠಾಪನೆಯಿಂದ ಗಣೇಶ ಕೂರಿಸ್ತೀವಲ್ಲ, ಆ ಸಂಘ ಸಂಸ್ಥೆಗಳಂದರೆ ಈಗ ಇದರಿಂದ ನಾವು ಯಾವ ಏರಿಯಾದಲ್ಲಿ ಕೂರಿಸ್ತಾ ಇದ್ದೀವಿ ಆ ಸಂಘ ಸಂಸ್ಥೆ ಒಂದು ಇದ್ದೇ ಇರುತ್ತೆ. ಸೊ ಅದರಿಂದ ಒಂದು ಪತ್ರದಲ್ಲಿ ಸೊ ಬರೆದ್ಬಿಟ್ಟು ಸೊ ಅಂದರೆ ಮುಖ್ಯಸ್ಥರಿಂದ ಯಾರು ಮುಖ್ಯಸ್ಥರ ಆ ಏರಿಯಾದಲ್ಲಿ ಯಾರು ಕೂರಿಸ್ತಾರೆ ಒಂದು ಇರುತ್ತಲ್ಲ, ಆ ಮುಖ್ಯಸ್ಥರಿಂದ ಒಂದು ಪತ್ರವನ್ನು ಬರೆಸ್ಬಿಟ್ಟು ಸೊ ಬದ್ಧತೆ ಅಂದರೆ ಯಾರಿಗೂ ತಲುಪಿಸ್ಬೇಕು. ಅಂದರೆ ನಾವು ತೊಂದರೆ ಮಾಡಲ್ಲ, ಈ ಥರ ಎಲ್ಲ ರೂಲ್ಸ್ನ ಫಾಲೋ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ರೈಟಿಂಗಲ್ಲಿ ಬರೆದ್ಬಿಟ್ಟು ಸೊ ನಮ್ಮದು ಗೌರ್ಮೆಂಟಿಗೆ ಇದು ಮಾಡಬೇಕಾಗತ್ತೆ. ಸೊ ಯಾರು ಇದು ಇರ್ತಾರೋ ಅವರಿಗೆ ಅಳವಡಿಸ್ಬೇಕಾಗತ್ತೆ. ಅದೊಂದು. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಿದ ಸ್ಥಳಗಳಲ್ಲಿ ಕನಿಷ್ಠ 5 CCTV ಕ್ಯಾಮ್ರಾಗಳನ್ನು ಅಳವಡಿಸಲುವುದು ಕಡ್ಡಾಯ. ಯಾಕಂದರೆ ಆ ಏರಿಯಾಗಳಲ್ಲಿ ಇರ್ತೀವಿ, ಸೊ ಜನರು ಓಡಾಡೋದಿರಲಿ, ಸೊ ವೆಹಿಕಲ್ಗಳು ಅಡ್ಡಾಡ್ತಾ ಇರ್ತವೆ, ಸೊ ಯಾರಿಗೂ ತೊಂದರೆ ಆಗಬಾರ್ದು. ಯಾರು ತೊಂದರೆ ಇದೆ ಏನಾರು ಸಣ್ಣ ಇನ್ಸಿಡೆಂಟ್ ಆದ್ರೂ ಸೊ ಕ್ಯಾಮ್ರಲ್ಲಿ ಸೊ ಇದಾಗಬೇಕು, ಕ್ಯಾಪ್ಚರ್ ಆಗಬೇಕಂತ ಸೊ 5 CC ಕ್ಯಾಮ್ರಾವನ್ನು ಮಿನಿಮಮ್ ನೀವು ಅಳವಡಿಸಲೇಬೇಕು ಆ ಜಾಗದಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಮೂರ್ತಿ ವಿಸರ್ಜನೆಯ ಸಮಯದಲ್ಲಿ ಮಾರ್ಗದಲ್ಲಿ ಪೊಲೀಸ್ ಭದ್ರತೆ. ಸೊ ನೀವು ಈ ಗಣೇಶ ಮೂರ್ತಿ ವಿಸರ್ಜನೆ ಮಾಡೋ ಟೈಮಲ್ಲಿ ಸೊ ಪೊಲೀಸ್ ಭದ್ರತೆ ಕಡ್ಡಾಯವಾಗಿ ಇರಲೇಬೇಕು. ಸೊ ಭದ್ರತೆ ಇಲ್ಲದೆ ನೀವು ಇಷ್ಟ ಬಂದಾಗ ನೀವು ಮಾಡೋಂಗಿಲ್ಲ. ಸೊ ನೀವು ಈಗ ಆ ಟೈಮಲ್ಲಿ ಪೊಲೀಸ್ ಭದ್ರತೆ ಇರಲೇಬೇಕು. ಪೊಲೀಸರು ಹೇಳೋ ರೂಲ್ಸ್ನ ಫಾಲೋ ಮಾಡಬೇಕು, ಪೊಲೀಸ್ ಹೇಳೋ ರೀತಿಯಲ್ಲಿ ಇದು ಇರಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ರಾತ್ರಿ 10ರ ನಂತರ ಮೂರ್ತಿ ವಿಸರ್ಜನಾ ಮೆರವಣಿಗೆ ಅವಕಾಶವಿಲ್ಲ. ಸೊ ರಾತ್ರಿ 10 ಗಂಟೆ ಮೇಲೆ ನಿಮಗೆ ಸೊ ಈ ಮೂರ್ತಿ ವಿಸರ್ಜನೆ ಇರಲಿ, ಸೊ ಅದಕ್ಕೆ ಅವಕಾಶ ಇಲ್ಲ.
ರಾತ್ರಿ 10 ಗಂಟೆ ಒಳಗಡೆ ನೀವು ಮೂರ್ತಿ ವಿಸರ್ಜನೆ ಮಾಡ್ಕೋಬೇಕು. ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು. ಯಾಕಂದರೆ 10 ಗಂಟೆ ಮೇಲೆ ಎಲ್ಲರೂ ಮಲಗಿರ್ತಾರೆ, ಎಲ್ಲರೂ ಇರ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು. ಸೊ ಈ ನಮ್ಮಿಂದ ನಾವು ಗಣೇಶ ಕೂರಿಸ್ತೇವೆ ಅಂತ ಒಳ್ಳೆಯದು, ಆದ್ದರಿಂದ ಬೇರೆ ಜನರಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಕೊಟ್ಟಿರೋದು ಪೊಲೀಸರು ಫಸ್ಟ್ ಆಫ್ ಆಲ್. ನೆಕ್ಸ್ಟು ಮೆರವಣಿಗೆ ಮಾರ್ಗ ಮತ್ತು ಅಕ್ಕಪಕ್ಕದ ರಸ್ತೆಗಳಲ್ಲಿ ವಿಡಿಯೋಗ್ರಾಫಿಕ್ ಮೂಲಕ ಆಗು ಹೋಗುಗಳನ್ನು ಪೊಲೀಸರು ಚಿತ್ರೀಕರಿಸಲಾಗಿದ್ದಾರೆ. ಅಂದರೆ ಎಕ್ಸಾಂಪಲ್ ಅಂದರೆ ಮೆರವಣಿಗೆ, ಈಗ ಏನು ಮೆರವಣಿಗೆ ಆಗ್ತಾ ಇರುತ್ತಲ್ಲ, ಸೊ ಮೂರ್ತಿ ವಿಸರ್ಜನೆ ಗಣಪತಿ ತಗೊಂಡು ಹೋಗ್ತಿಲ್ಲ, ಸೊ ಮೂರ್ತಿ ಆ ಟೈಮಲ್ಲಿ ಅಕ್ಕಪಕ್ಕದ ರಸ್ತೆಗಳಲ್ಲಿ ಮತ್ತು ಅಲ್ಲಿ ಓಡಾಡೋ ಜನರಲ್ಲಿ ಓಡಾಡೋದು ಪ್ರತಿಯೊಂದು ಎಲ್ಲದನ್ನು ಪೊಲೀಸರು ರೆಕಾರ್ಡ್ ಮಾಡ್ತಾ ಇರ್ತಾರೆ. ಸೊ ಕಟ್ಟುನಿಟ್ಟಾಗಿ ಯಾವುದೇ ಕಾರಣಕ್ಕೂ ಯಾವುದು ಅಪ್ಪುಚೆರೆ ಇಲ್ಲದು, ಯಾವುದು ತೊಂದರೆ ಇಲ್ಲದೆ ಯಾರು ತೊಂದರೆಯನ್ನು ಮಾಡಬಾರದು. ತೊಂದರೆ ಮಾಡಿದಲ್ಲಿ ವಿಡಿಯೋ ಮಾಡ್ತೀವಿ ನಾವು, ಅದರಲ್ಲಿ ಏನಾದ್ರು ಕ್ಯಾಪ್ಚರಲ್ಲಿ ನಮಗೆ ಬೈ ಚಾನ್ಸ್ ಇದ್ದರೆ ನಾವು ಕಟ್ಟುನಿಟ್ಟಾಗಿ ನಿರ್ಧಾರದ ಇದು ಕ್ರಮ ತಗೋತೀವಿ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅಲ್ಲಿ ಅವರೇ ಸೊ ವಿಡಿಯೋವನ್ನು ಅವರ ಪೊಲೀಸರ ಕಡೆಯಿಂದ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ನಮ್ಮದು ಸರ್ಕಾರದಿಂದ. ನೆಕ್ಸ್ಟ್ ಬಂದು ಆಯೋಜಕರಿಂದ ಸಾಮೂಹಿಕ ಗಣೇಶೋತ್ಸವ ಮೆರವಣಿಗೆ ಮತ್ತು ವಿಸರ್ಜನೆ ಮಾಹಿತಿ ಪಡೆದು 5 ದಿನಗಳ ಮೊದಲೇ ಭದ್ರತೆಗೆ ಬೇಕಾಗುವ ಸಿಬ್ಬಂದಿಯ ವಿವರ ಪಡೆದು ನಿಯೋಜಿಸಲಾಗುವುದು. ಈಗ 27ಗೆ ನಾವು ಕೂರಿಸೋದಲ್ಲ ಗಣಪತಿ. ಸೊ ಇವತ್ತು 23, 24, 25, 26, 27 ಇವತ್ತಿಂದ 5 ಡೇಸ್ ಒಳಗೆ ಏನೇನು ಅದಕ್ಕೆ ಕ್ರಮ, ಯಾವ್ಯಾವ ಏನನ್ನು ಭದ್ರತೆ ಮಾಡಬೇಕು, ಯಾವ್ಯಾವ ಥರ ಏನು ಮಾಡಬೇಕು, ಯಾವುದು ಅಡ್ಡಿ ಇಲ್ಲದೆ, ಯಾವುದು ತೊಂದರೆ ಇಲ್ಲದೆ ನಾವು ರೂಲ್ಸ್ನ ಫಾಲೋ ಮಾಡಬೇಕು. ಪ್ರತಿಯೊಂದು ಈಗ ಅರ್ಜಿ ಸಲ್ಲಿಕೆ ಮಾಡೋದಿರಲಿ, ಅದ್ರಲ್ಲಿ ಪ್ರತಿಯೊಂದೆಲ್ಲ ಒಂದು ಇದು ರೆಡಿ ಮಾಡ್ಕೋಬೇಕು ಅಂತ. ಯಾಕೆಂದರೆ ರೂಲ್ಸ್ನ ಫಾಲೋ ಮಾಡ್ತೀವಿ ಅಂತ ಸಿಬ್ಬಂದಿ ಕಡೆಯಿಂದ BBMP ಇರಲಿ, ಅಗ್ನಿಶಾಮಕ ಇರಲಿ, ಪೊಲೀಸ್ ಕಡೆಯಿಂದ ಇರಲಿ, ಬೆಸ್ಕಾಂ ಇರಲಿ, ಅದ್ರ ಕಡೆಯಿಂದ ಎಲ್ಲರಿಗೂ ಸೊ ಪರ್ಮಿಷನ್ ತಗೋಬೇಕು. 5 ದಿನ ಒಳಗಡೆ ಪರ್ಮಿಷನ್ ತಗೋಬೇಕು ಹಂಗಂತ ಕೊಟ್ಟಿದ್ದಾರೆ. ಹಾಗೆ ಗಣೇಶ ಚತುರ್ಥಿಗೆ ಮಾತ್ರ ಅಲ್ಲ, ಈದ್ ಮಿಲಾದ್, ಗೌರಿ ಗಣೇಶ ಹಬ್ಬ ಹಾಗೆ ಈದ್ ಮಿಲಾದ್ ಮೆರವಣಿಗೆ ಎರಡಕ್ಕೂ DJ ನಿರ್ಬಂಧ. ಅದು ಎಕ್ಸಾಂಪಲ್ ನಮಗೆ ಹಿಂದೂಗಳಿಗಂತ ಆ ಥರ ಮಾಡೋದು, ಮುಸ್ಲಿಮ್ಸ್ ಅವ್ರಿಗಂತ ಈ ತೊಂದರೆ ಆಗಬಾರ್ದು ಅಂತ ಎರಡೂ ಫೆಸ್ಟಿವಲ್ಗೂ ಇದೇ ಜಾಸ್ತಿ, ನಮ್ಮದ್ರಲ್ಲಿ ಇದೇ ಜಾಸ್ತಿ. ಎರಡು ಫೆಸ್ಟಿವಲ್ಗೆ ತುಂಬ DJ ಹಾಕೊಂಡು ತುಂಬ ಇದು ಮಾಡೋದು, ಡ್ಯಾನ್ಸ್ ಇರಲಿ ಪ್ರತಿಯೊಂದು ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡೋದು ಅಂದರೆ ಇದೇ ಜಾಸ್ತಿ. ಸೊ ಹಾಗಾಗಿ ಈ ಎರಡಕ್ಕೂ DJಯನ್ನು ನಿರ್ಬಂಧ, DJ ಯಾವುದೋ ಕಾರಣಕ್ಕೂ ಅಳವಡಿಸಂಗಿಲ್ಲ ಅಂತ ಕಟ್ಟುನಿಟ್ಟಾಗಿ ನಿರ್ಧಾರ ಕೊಟ್ಟಿದ್ದಾರೆ. ಏನೇ ಆಗಲಿ ಸೊ ಗೊತ್ತಿದೆ. ಸೊ ಎಲ್ಲರಿಗೂ ಆಸೆ ಪಡೋದು ಯುವಕರು ಎಲ್ಲಿಗೆ ಆಲ್ಮೋಸ್ಟ್ ಗಣಪತಿ ಹಬ್ಬ ಇದೆ ಅಂದರೆ ಒಂದು ತಿಂಗಳ ಮುಂಚೆನೇ ತುಂಬ ಪ್ರಿಪೇರ್ ಇರುತ್ತೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ಹಾಗೆ ಅಂತ ತುಂಬ ಆಲೋಚನೆಗಳಿರುತ್ತೆ. ಮತ್ತು ಆ ಏರಿಯಾದಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರತಿಯೊಂದು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಪ್ರತಿಯೊಂದು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸರ್ಕಾರದಿಂದ ಈ ರೂಲ್ಸ್ನ ಫಾಲೋ ಮಾಡಿದೆ, ಆ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕು. ಯಾಕಂದರೆ ಹೈಕೋರ್ಟಿಂದ ಇದು ಹೈಕೋರ್ಟ್ ಇದು ತೀರ್ಮಾನ ತೊಗೊಂಡಿರೋದು. ಸೊ ನಾವಾಗಿ ಇದು ಮಾಡೋಂಗಿಲ್ಲ. ಹೈಕೋರ್ಟ್ ತೀರ್ಮಾನ ತೊಗೊಂಡಿದ್ರೆ ಸೊ ನ್ಯಾಯಾಧೀಶರುಗಳು ತೀರ್ಮಾನ ಕೊಟ್ಟಿದ ಮೇಲೆ ಇದು ನಾವು ಕೊಡೋ ಜಡ್ಜ್ಮೆಂಟ್ ಆಗಲ್ಲ. ಸೊ ಅದನ್ನು ರೂಲ್ಸ್ ಫಾಲೋ ಮಾಡಲೇಬೇಕು ಎನಿ ಕಂಡೀಷನ್. ಸೊ 16 ರೂಲ್ಸ್ನ ಫಾಲೋ ಮಾಡಲೇಬೇಕು. ಇದರಲ್ಲಿ ಯಾರು ಈ ರೂಲ್ಸ್ನ ತಪ್ಪಿ ನಾ ಏನು ಮಾಡ್ಕೋತೀನಿ, ಅದು ಪರಿಚಯ ಅದು, ಇದು ಪರಿಚಯ ಅದು, ಏನು ಬೇಕಾದ್ರೆ ಮಾಡ್ಕೋತೀನಿ ಅಂತ ಅಂದ್ಕೊಂಡವರು ಖಂಡಿತವಾಗ್ಲೂ ಅವರಿಗೆ ಸರ್ಕಾರದಿಂದ ಏನು ಕ್ರಮ ಇರುತ್ತೆ, ಪಕ್ಕ ಕ್ರಮ ಇರುತ್ತೆ. ಅದನ್ನು ಏನು ಇದು ಆಗತ್ತೆ, ಅದನ್ನು ತೊಂದರೆ ಅನುಭವಿಸಲೇಬೇಕಾಗತ್ತೆ. ಸೊ ಹಾಗಾಗಿ ಈ ರೂಲ್ಸ್ನ ಫಾಲೋ ಮಾಡಿ. ಹಾಗೆ ಈ DJ ಇರಲಿ ಅದರಲ್ಲಿ ತುಂಬ ಅದರಲ್ಲಿ ಬೇಡ, ಯಾಕಂದ್ರೆ ನಮಗೆ ಆ ಏರಿಯಾದಲ್ಲಿ ಯಾವ ಥರ ಮಾಡಬೇಕು ಆ ಥರ ಮಾಡ್ಕೊಳ್ಳೋಣ, ಬಟ್ಟು ಬೇರೆಯವರು ತೊಂದರೆ ಆಗದಂತೆ ಇಟ್ಕೊಳ್ಳೋಣ ಅಂತ ಒಂದು ಸರ್ಕಾರ ಅಂತ ಹೇಳಿ ನಮಗೆ ನೋಯಿಸಬೇಕು, ನಮಗೆ ಇದು ಮಾಡಬಾರ್ದಂತ ಆ ಥರ ನಿರ್ಧಾರ ಕೊಟ್ಟಿಲ್ಲ ಅವರು. ಬಟ್ ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅವ್ರು ರೂಲ್ಸ್ನ ಫಾಲೋ ಮಾಡಿರೋದು. ಸೊ ಹಾಗಾಗಿ ಯಾಕೆಂದರೆ ಇವಾಗ ಎಲ್ಲ ಸಣ್ಣ ಪುಟ್ಟ ಆಗ್ತಾ ಇದ್ದಾವೆ ಬೆಂಗಳೂರಲ್ಲಿ, ಎಲ್ಲೇನಿದೆ ಅಂತ ಸಣ್ಣ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ. ಅದು ಹೊಡೆದ್ರು, ಇದು ಮಾಡಿದ್ರು. ಈ ಗಣಪತಿ ಹಬ್ಬದಲ್ಲಿ ಈ ಇದರಲ್ಲಿ ಸೊ ವಿಸರ್ಜನೆ ಟೈಮಲ್ಲಿ ತುಂಬ ಜಗಳಗಳಾಗ್ತವೆ, ತುಂಬ ತೊಂದರೆಗಳು ಆಗ್ತವೆ. ಆ ಥರ ಇನ್ಸಿಡೆಂಟ್ ಆಗಬಾರ್ದು ಅಂತ ಕಟ್ಟುನಿಟ್ಟಾಗಿ ಇದನ್ನು ರೂಲ್ಸ್ನ ಫಾಲೋ ಮಾಡ್ತಿರೋದು. ಸೊ ಹೈಕೋರ್ಟಿಂದ ಜಡ್ಜ್ಮೆಂಟ್ ಕೊಟ್ಟಿರೋದು, ಹಂಗಾಗಿ ಎಲ್ಲರೂ ಫಾಲೋ ಮಾಡಲೇಬೇಕು ಎನಿ ಕಂಡೀಷನ್. ಗಣೇಶ ಹಬ್ಬಕ್ಕಂತಲ್ಲ, ಈದ್ ಮಿಲಾದ್ ಮತ್ತೆ ಹೇಳ್ತಾ ಇದ್ದಾನು, ಈದ್ ಮಿಲಾದ್ ಎರಡಕ್ಕೂ ಸೊ DJ ನಿರ್ಬಂಧ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಉಲ್ಲೇಖನ ಮಾಡೋಂಗಿಲ್ಲ. ಸರಿ ಫ್ರೆಂಡ್ಸ್, ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನಾದ್ರು ಈ ವಿಡಿಯೋದಲ್ಲಿ ನನ್ನ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ನಾನು ಇದು ಮಾಡಿ ಸೊ ಕಾಮೆಂಟ್ ತಿಳಿಸಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚೇಂಜ್ ಮಾಡ್ಕೋತೀನಿ. ಸಬ್ಸ್ಕ್ರೈಬ್ ಯಾರು ಮಾಡ್ತೀವಿ, ಎಲ್ಲರೂ ವೀಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ. ದಯವಿಟ್ಟು
ನಿಮಗೆ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸರಿನಾ? ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಶೇರ್ ಮಾಡಿ, ಅಷ್ಟೇ ಹೇಳಬಲ್ಲೆ. ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್, ಐ ಹೆಲ್ಪ್ ಮೀ. ನೀವು ಈಗ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದೊಂದು ಸಬ್ಸ್ಕ್ರೈಬ್ ಇಂಪಾರ್ಟೆಂಟು. ಸೊ ಒಂದೊಂದು ಸಬ್ಸ್ಕ್ರೈಬ್ ಏನು ಹಿಂಗೆ ಮಾಡ್ತೀರ, ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪೈರ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಖುಷಿಯಿಂದ ನೆಕ್ಸ್ಟ್ ವೀಡಿಯೋ ಮಾಡಬೇಕಂದ್ರೆ ನಮಗೊಂಥರ, ಸೊ ಈ ಥರ ಸಬ್ಸ್ಕ್ರೈಬರ್ಸ್ ಜಾಸ್ತಿ, ವ್ಯೂಸ್ ಜಾಸ್ತಿ ಆದರೆ ನನಗೊಂಥರ ವೀಡಿಯೋ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ. ಹಾಗೆ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಓಕೆ, ಬಾಯ್.